ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ ಮೂಡಿರುವಂತದ್ದು. ಅಣ್ಣಾ ಡಿಎಂಕೆ ಪಕ್ಷದಲ್ಲಿ ಭಾರಿ ಬಿರುಕು ಉಂಟಾಗಿದೆ. ಎಐಎಡಿಎಂಕೆಯ 25 ಶಾಸಕರಿಂದ ವಿಜಯ್ ಸರ್ಕಾರದ ಪರ ಮತ. ಪಕ್ಷದ ವಿಪ್ ಉಲ್ಲಂಘಿಸಿ ವಿಜಯ್ ಸರ್ಕಾರದ ಪರ ಮತ ಚಲಾಯಿಸಿದ್ದಾರೆ. ಇದೀಗ ಪಕ್ಷದ ವಿಪ್ ಉಲ್ಲಂಘಿಸಿದ 25 ಶಾಸಕರಿಗೆ ಸಂಕಷ್ಟ. ಅಣ್ಣಾ ಡಿಎಂಕೆಯ 25 ಶಾಸಕರಿಗೆ ಈಗ ಅನರ್ಹತೆಯ ಭೀತಿ ಎದುರಾಗಿದೆ. 47 ಶಾಸಕರಲ್ಲಿ 30 ಶಾಸಕರು ಬಂಡಾಯ ಎದ್ದಿದ್ರು. ಆದರೆ 30 ರೆಬಲ್ ಶಾಸಕರಲ್ಲಿ 25 ಶಾಸಕರು ಎಂಎಲ್ಎಗಳಿದ್ದಾರೆ. 30 ಶಾಸಕರು ವಿಜಯ್ ಸರ್ಕಾರ ಪರ ಮತ ಹಾಕಿದ್ರೆ ಎಲ್ಲರೂ ಸೇಫ್ ಆಗ್ತಾ ಇದ್ರು. 47ರಲ್ಲಿ 30 ಶಾಸಕರು ಅಂದ್ರೆ 2/3 ಬಹುಮತ ಇರ್ತಾ ಇತ್ತು. ಆದ್ರೀಗ 25 ಶಾಸಕರಿಂದ ಸರ್ಕಾರದ ಪರ ಮತ ಹಾಕಿರುವಂತದ್ದು. ಇದೀಗ ಅಣ್ಣಾ ಡಿಎಂಕೆ ಪಕ್ಷದಲ್ಲಿ ಭಾರಿ ಬಿರುಕು ಉಂಟಾಗಿದೆ. ತಮಿಳುನಾಡಿನಲ್ಲಿ ಇದು ಸಂಚಲನ ಸೃಷ್ಟಿಸ್ತಾ ಇದೆ. 25 ಶಾಸಕರಿಂದ ವಿಜಯ್ ಸರ್ಕಾರದ ಪರ ಮತ. ಎಐಎಡಿಎಂಕೆ ಪಕ್ಷದ ವಿಪ್ ಉಲ್ಲಂಘಿಸಿ ಮತವನ್ನ ಹಾಕಿರುವಂತದ್ದು. ವಿಜಯ್ ಸರ್ಕಾರದ ಪರ ಮತ ಹಾಕಿರೋರು ಯಾರ್ಯಾರು ಅಂತ ಗಮನಿಸ್ತಾ ಹೋಗೋದಾದ್ರೆ ಟಿವಿಕೆ ಪಕ್ಷ 106 ಶಾಸಕರು ಮತವನ್ನ ಹಾಕಿದ್ದಾರೆ ವಿಜಯ್ ಪರವಾಗಿ. ಇನ್ನ ಕಾಂಗ್ರೆಸ್ 5 ಮತವನ್ನ ಸಿಕ್ಕಿರುವಂತದ್ದು. ಸಿಪಿಐನಿಂದ 2 ಮತಗಳು ಸಿಕ್ಕಿದೆ ವಿಜಯ್ ಅವರ ಪರವಾಗಿ. ವಿಜಯ್ ಸರ್ಕಾರದ ಪರ ಇದೀಗ ಯಾರ್ಯಾರು ಮತ ಹಾಕಿದ್ದಾರೆ ಈ ಒಂದು ವಿಶ್ವಾಸ ನಿರ್ಣಯದಲ್ಲಿ ಅಂತ ಗಮನಿಸ್ತಾ ಹೋಗೋದಾದ್ರೆ ಸಿಪಿಎಂನಲ್ಲಿ 2 ಶಾಸಕರು ಮತ ಹಾಕಿದ್ದಾರೆ ವಿಜಯ್ ಪರವಾಗಿ. ಐಯುಎಂಎಲ್ನಿಂದ 2 ಶಾಸಕರು ಹಾಗೆ ವಿಸಿಕೆಯಿಂದ 2 ಶಾಸಕರು, ಜೊತೆಗೆ ಬಂಡಾಯ ಗುಂಪು ಹಾಗೆ ಅದರ್ಸ್ ಎಐಡಿಎಂಕೆ ಪಕ್ಷ ಅಂತ ಗಮನಿಸ್ತಾ ಹೋಗೋದಾದ್ರೆ 25 ಶಾಸಕರು ವಿಜಯ್ ಪರವಾಗಿ ಮತವನ್ನ ಹಾಕಿದ್ದಾರೆ. ಇನ್ನು 6 ತಿಂಗಳ ಕಾಲ ವಿಜಯ್ ಸರ್ಕಾರಕ್ಕೆ ಯಾವುದೇ ಸಮಸ್ಯೆಗಳು ಎದುರಾಗೋದಿಲ್ಲ. ವಿಜಯ್ ಅವರಿಗೆ ಸಿಕ್ಕಿರುವಂತಹ ಮತಗಳು ಇವು. ಭಾರಿ ಬಹುಮತದಿಂದ ವಿಶ್ವಾಸವನ್ನ ಗೆದ್ದಿದ್ದಾರೆ ದಳಪತಿ ವಿಜಯ್. ಅಂಕಿ ಸಂಖ್ಯೆಯ ರಾಜಕೀಯ ಆಟದಲ್ಲಿ ಗೆದ್ದಿದ್ದಾರೆ ತಮಿಳುನಾಡು ಸಿಎಂ. ತಮಿಳುನಾಡು ವಿಧಾನಸಭೆಯಲ್ಲಿ ಭಾರಿ ರಾಜಕೀಯ ಸಂಚಲನ. ನೂರ 44 ಮತ ಚಲಾವಣೆ ಆಗಿರುವಂತದ್ದು. ವಿಜಯ್ ಸರ್ಕಾರದ ವಿರುದ್ಧ 22 ಶಾಸಕರಿಂದ ಮತ ಚಲಾವಣೆ ಆಗಿರುವಂತದ್ದು. ಬಹುಮತ ಸಾಬೀತು ವೇಳೆ 5 ಶಾಸಕರು ಹಾಜರಾಗಿರಲಿಲ್ಲ. ವಿಶ್ವಾಸ ಮತ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ವಿಜಯ್ಗೆ ಇದೀಗ ಸುಲಭ ಗೆಲುವು ಸಿಕ್ಕಿರುವಂಥದ್ದು. ಇನ್ನು ಈ ಮಧ್ಯ ಡಿಎಂಕೆಯ ಶಾಸಕರು ಸಭಾತ್ಯಾಗ ಮಾಡಿದ್ರು. ವಿಜಯ್ ಅವರು ವಿಶ್ವಾಸ ಮತ ನಿರ್ಣಯ ಮಾಡುವ ಮೂಲಕ ಆ ವೇಳೆ ಸಭಾತ್ಯಾಗವನ್ನ ಮಾಡಿದ್ರು.